ನಟಿ ಕೃಷಿತಾ ಪಾಂಡ ಮನೆಯಲ್ಲಿ ಉದ್ಯಮಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಆರ್ಆರ್ ನಗರದ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಉದ್ಯಮಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಟಿ ಕೃಷಿತಾ ಪಾಂಡ ಮನೆಯಲ್ಲಿ ಉದ್ಯಮಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ರು ನಟಿ ಕೃಷಿತಾ ಪಾಂಡ. ಈಗ ಸೂಸೈಡ್ ಅನ್ನ ಮಾಡಿಕೊಂಡಿರುವಂತದ್ದು. ಆರ್ಆರ್ ನಗರದ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಉದ್ಯಮಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ. ಕೃಷಿ ಮನೆಗೆ ಬಂದು ಹೋಗ್ತಾ ಇದ್ರು. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ವೈಶಾಖ್ ನೇಣಿಗೆ ಶರಣಾಗಿದ್ದಾರೆ. ಕೃಷಿ ಮನೆಗೆ ಬಂದು ಹೋಗ್ತಾ ಇದ್ರು ವೈಶಾಖ್ ಅವರು. ರಾಜರಾಜೇಶ್ವರಿ ನಗರದ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ನಟಿ ಕೃಷಿತಾ ಪಾಂಡ ಮನೆಯಲ್ಲಿ ಉದ್ಯಮಿ ಸೂಸೈಡ್ ಅನ್ನು ಮಾಡಿಕೊಂಡಿರುವಂತದ್ದು. ಸ್ಥಳಕ್ಕೆ ಆರ್ಆರ್ ನಗರ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಆರ್ಆರ್ ನಗರದ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ. ಯಾರೂ ಇಲ್ಲದಂತಹ ಸಮಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಉದ್ಯಮಿ ವೈಶಾಖ್ ಅವರು. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ವೈಶಾಖ್ ನೇಣಿಗೆ ಶರಣಾಗಿದ್ದಾರೆ. ಕೃಷಿ ಮನೆಗೆ ಬಂದು ಹೋಗ್ತಾ ಇದ್ರು ಅವಾಗವಾಗ. ರಾಜರಾಜೇಶ್ವರಿ ನಗರದ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಯಾರೂ ಇಲ್ದಲೇ ಇರುವಂತಹ ಸಮಯದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ. ನಟಿ ಕೃಷಿತಾ ಪಾಂಡ ಮನೆಯಲ್ಲಿ ನಡೆದಿರುವಂತಹ ಘಟನೆ. ಉದ್ಯಮಿ ಇದೀಗ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ನಟಿ ಕೃಷಿತಾ ಪಾಂಡ ಅವರು ಒಂದು ವಿವಾದದಲ್ಲಿ ಕೂಡ ಸಿಲುಕಿಕೊಂಡಿದ್ರು. ಅವರ ವೈಯಕ್ತಿಕ ಜೀವನದಲ್ಲಿ ಕೆಲವರು ಏನೇನೋ ಆಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಉದ್ಯಮಿ ಹೆಸರಿನಲ್ಲೇ ನಟಿ ಕೃಷಿತಾ ಪಾಂಡ ಅವರು ಇತ್ತೀಚೆಗೆ ವಿವಾದದಲ್ಲಿ ಸಿಲುಕಿಕೊಂಡಿದ್ದಂಥದ್ದು. ಆಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಹೌದು, ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ನಿಜ, ಅದೆಲ್ಲವನ್ನು ಕೂಡ ಒಪ್ಕೊಂಡ್ರು. ಅದರಿಂದ ಹೊರಗಡೆ ಬರ್ತಿದ್ದಂಗೆ ಇದೀಗ ಮತ್ತೊಂದು ವಿವಾದಕ್ಕೆ ತಗ್ಲಾಕೊಂಡ್ರ ಕೃಷಿತಾ ಪಾಂಡ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ನಟಿ ಕೃಷಿ ಅವರ ಮನೆಗೆ ಅವಾಗವಾಗ ಈ ಉದ್ಯಮಿ ಬರ್ತಾ ಇದ್ರಂತೆ. ಯಾರೂ ಇಲ್ದರೇ ಇರುವಂತಹ ಸಮಯವನ್ನ ನೋಡಿ ಆರ್ಆರ್ ನಗರದ ಮನೆಯಲ್ಲಿ ಇದೀಗ ಅಪಾರ್ಟ್ಮೆಂಟ್ ಅಲ್ಲಿ ಉದ್ಯಮಿ ವೈಶಾಖ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಯಾರೂ ಇಲ್ದಲೇ ಇರುವಂತಹ ಸಮಯವನ್ನ ನೋಡಿ ವೈಶಾಖ್ ನೇಣಿಗೆ ಶರಣಾಗಿದ್ದಾರೆ. ಏನಾಗಿತ್ತು, ಯಾಕಾಗಿ ಈ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಇನ್ನೂ ಕೂಡ ಗೊತ್ತಾಗಿಲ್ಲ. ಈಗ ಆಲ್ರೆಡಿ ರಾಜರಾಜೇಶ್ವರಿ ನಗರದ ಅಪಾರ್ಟ್ಮೆಂಟ್ ನಲ್ಲಿ ಘಟನೆ ಆಗಿದೆ. ಅಲ್ಲಿಗೆ ಪೊಲೀಸರು ಕೂಡ ಹೋಗಿದ್ದಾರೆ, ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ ಆರ್ಆರ್ ನಗರ ಪೊಲೀಸರಿಂದ. ತದನಂತರ ತನಿಖೆ ಆದ ನಂತರ ಯಾಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅನ್ನೋದು ಕೂಡ ಗೊತ್ತಾಗುವಂಥದ್ದು. ಯಾಕಂತ ಅಂದ್ರೆ ಇಲ್ಲಿ ಜಗಳ ಏನಾದ್ರೂ ಆಗಿತ್ತಾ ಕೃಷಿ ಹಾಗೂ ಆ ಉದ್ಯಮಿ ವೈಶಾಖ್ ನಡುವೆ, ಅದಕ್ಕೋಸ್ಕರ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ? ಒಂದು ವೇಳೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಾದ್ರೆ ಕೃಷಿತಾ ಪಾಂಡ ಅವರ ಮನೆಗೆ ಹೋಗಿ ಉದ್ಯಮಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು? ಅವಾಗವಾಗ ಅವ್ರ ಮನೆಗೆ ಹೋಗ್ತಾ ಇದ್ರು, ಭೇಟಿ ಕೊಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇದೀಗ ಯಾರು ಇಲ್ದಲೇ ಇರುವಂತಹ ಸಮಯದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು, ನೇಣಿಗೆ ಶರಣಾಗಿದ್ದಾರೆ. ಟಿ ಕೃಷಿತಾ ಪಾಂಡ ಮನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಉದ್ಯಮಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಆರ್ಆರ್ ನಗರದ ಮನೆಯಲ್ಲಿ. ಇತ್ತೀಚೆಗಷ್ಟೇ ಒಂದು ವಿವಾದದಲ್ಲಿ ಸಿಲುಕಿ ಅದರಿಂದ ಹೊರಗಡೆ ಬಂದಿದ್ರು. ತದನಂತರ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನ ಕೃಷಿತಾ ಪಾಂಡ ಅವರು ಮಾತಾಡಿರ್ಲಿಲ್ಲ. ಆ ವಿಚಾರದ ಬಗ್ಗೆನೇ ಮಾತನಾಡಿರ್ಲಿಲ್ಲ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಆ ವಿಚಾರ ಏನಾಗಿತ್ತು ಏನು ಅನ್ನೋದನ್ನ ಸವಿಸ್ತಾರವಾಗಿ ಹೇಳ್ತಾರೆ. ಇದೀಗ ಮತ್ತೊಂದು ವಿವಾದಕ್ಕೆ ಸಿಲುಕಿಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ನಟಿ ಕೃಷಿತಾ ಪಾಂಡ ಇತ್ತೀಚೆಗೆ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ರು, ಅದರಿಂದ ಹೊರಗಡೆ ಬಂದ್ರು ಅನ್ನೋಷ್ಟರಲ್ಲಿ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡ್ರ ಅನ್ನುವಂತ ಪ್ರಶ್ನೆ. ಯಾಕಂತ ಅಂದ್ರೆ ವೈಶಾಖ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಅದು ಕೂಡ ಕೃಷಿತಾ ಪಾಂಡ ಅವರ ಮನೆಯಲ್ಲಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಇದು ಕೃಷಿತಾ ಪಾಂಡ ಅವರ ಅಪಾರ್ಟ್ಮೆಂಟ್ ಏನಿದೆ, ಫ್ಲಾಟ್ ಏನಿದೆ ರಾಜರಾಜೇಶ್ವರಿ ನಗರದಲ್ಲಿ, ನಿನ್ನೆ ರಾತ್ರಿ ವೈಶಾಖ್ ಉಪಾಧ್ಯಾಯ ಸುಸೈಡ್ ಮಾಡ್ಕೊಂಡಿರೋದು. ಸುಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕೃಷಿತಾ ಪಾಂಡಗೆ ಫೋನ್ ಮಾಡಿ ನಾನು ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂಥದ್ದನ್ನ ಫೋನಲ್ಲಿ ಹೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಅಷ್ಟರೊಳಗಡೆ ನಿನ್ನೆ ಮಧ್ಯರಾತ್ರಿ ಹೊತ್ತಿಗೆ ಸುಸೈಡ್ ಮಾಡ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿದೆ. ಈಗ ಕೃಷಿತಾ ಪಾಂಡ ಮತ್ತೊಮ್ಮೆ ಇನ್ನೊಂದು ರೀತಿಯ ಒಂದು ವಿವಾದಕ್ಕೆ, ಇನ್ನೊಂದು ರೀತಿಯ ಸಂಕಷ್ಟಕ್ಕೆ ಸಿಗಾಕೊಂಡ್ರ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಈ ಏನು ಅರವಿಂದ್ ರೆಡ್ಡಿ ಮತ್ತೆ ಕೃಷಿತಾ ಪಾಂಡ ಅವರ ನಡುವೆ ಒಂದು ಸಂಬಂಧ ಇತ್ತು ಎನ್ನಲಾಗ್ತಾ ಇತ್ತು. ಆ ನಂತರದಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಕರಣ ಏನಿತ್ತು. ಆ ಪ್ರಕರಣದಲ್ಲಿ ಗೆಳೆಯನಾಗಿದ್ದಂತಹ ವೈಶಾಖ್ ಉಪಾಧ್ಯಾಯ
ಕೃಷಿ ತಾಪಂಡಗೆ ಸಪೋರ್ಟ್ ಮಾಡಿದ್ರು, ಅವ್ರ ಜೊತೆಗೆ ನಿಂತ್ಕೊಂಡಿದ್ರು. ಈ ಈ ಈ ಈ ಹಿನ್ನೆಲೆಯಲ್ಲಿ ಅರವಿಂದ್ ರೆಡ್ಡಿ ಏನಿದ್ದಾರೆ ಅವರು ಒಂದು ದೂರನ್ನು ಕೂಡ ಕೊಟ್ಟಿದ್ರು, ಡಿಮ್ಯಾಂಡ್ ಮಾಡ್ತಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ಗೂ ಕೂಡ ವೈಶಾಖ್ ಹೋಗಿ ಬಂದಿದ್ರು. ಇದಿಷ್ಟು ಈ ಒಂದು ಪ್ರಕರಣದ ಸಂಬಂಧ ಇದ್ದಂಥದ್ದು. ವೈಶಾಖ್ ಉಪಾಧ್ಯಾಯ ಮತ್ತು ಕೃಷಿ ತಾಪಂಡ ಗೆಳೆಯರಾಗಿದ್ರು. ಆದ್ರೆ ಈಗ ಯಾವ ಕಾರಣಕ್ಕೆ ಈ ಏನು ಆತ್ಮಹತ್ಯೆಗೆ ಶರಣಾಗಿರೋದು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ರಾಜರಾಜೇಶ್ವರಿ ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ, ಎಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಅಲ್ಲಿರುವಂತ ಒಂದು ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇವರು ಅವರ ಫೋನ್ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಈಗಾಗ್ಲೇನೆ ಕೃಷಿ ತಾಪಂಡಗೂ ಕೂಡ ಈ ಒಂದು ಸಂಬಂಧಪಟ್ಟಂತೆ ಏನೆಲ್ಲ ಇದಾವೆ, ಏನೆಲ್ಲ ಮಾಹಿತಿಗಳಿದಾವೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಏನೆಲ್ಲ ಆಯ್ತು ಅನ್ನುವಂಥದ್ದು ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ಯಾವ ಕಾರಣಕ್ಕೆ ಇವರು ಏನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು, ನಿಮ್ಮಿಬ್ಬರ ಮಧ್ಯೆ ಯಾವ ರೀತಿಯ ಜಗಳ ಇತ್ತು ಅಥವಾ ಯಾವ ಕಾರಣಕ್ಕೆ ಮನಸ್ತಾಪ ಆಗಿತ್ತು, ಈ ಎಲ್ಲಾ ಅಂಶಗಳನ್ನು ಕೂಡ ಈಗ ಕೇಳಿ ತಿಳ್ಕೊಳ್ತಾ ಇರುವಂತದ್ದು. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಿದ್ದಾರೆ. ಈಗ ಏನು ವೈಶಾಖ್ ಉಪಾಧ್ಯಾಯ ನೇಣಿಗೆ ಶರಣಾಗೋದಕ್ಕೆ ಪ್ರಮುಖವಾದ ಕಾರಣ ಏನು, ಯಾವ ರೀತಿ ಯಾಕೆ ಜಗಳ ಆಗಿತ್ತು, ಇವರಿಬ್ಬರ ಮಧ್ಯೆ ಏನಾದ್ರೂ ಸಮಸ್ಯೆ ಆಗಿತ್ತಾ, ಯಾಕೆ ಫೋನ್ ಮಾಡಿ ಏನಂತ ಹೇಳಿ ಸುಸೈಡ್ ಹೋಗಿದ್ರು, ಸೊ ಎಲ್ಲಾ ಅಂಶಗಳು ಕೂಡ ಈಗ ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹವನ್ನ ಶವ ಪರೀಕ್ಷೆಗೆ ತರಲಾಗಿದೆ. ಹೆಚ್ಚಿನ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸುಕನ್ಯಾ. ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಅವಾಗವಾಗ ವೈಶಾಖ್ ಅವರು ಕೃಷಿತಾ ಪಾಂಡ ಅವರ ಮನೆಗೆ ಹೋಗ್ತಿದ್ದಂತೆ. ಇದೀಗ ಯಾರು ಇಲ್ದಲೇ ಇರುವಂತಹ ಸಮಯದಲ್ಲಿ ನೇಣಿಗೆ ಶರಣಾಗಿರುವಂತದ್ದು. ಕೃಷಿತಾ ಪಾಂಡ ಹಾಗೂ ವೈಶಾಖ್ ಅವ್ರ ನಡುವೆ ಏನಾದ್ರೂ ಸಮಸ್ಯೆ ಆಗಿತ್ತಾ, ಅಂದ್ರೆ ಜಗಳ ಏನಾದ್ರೂ ಆಗಿತ್ತಾ, ಇಫ್ ಇನ್ ಕೇಸ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಾದ್ರೆ ಯಾಕೆ ಕೃಷಿತಾ ಪಾಂಡ ಮನೆಯಲ್ಲೇ ಮಾಡ್ಕೊಂಡ್ರು ಅನ್ನುವಂತ ಪ್ರಶ್ನೆ ಕೂಡ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಎಲ್ಲಾ ಅಂಶಗಳನ್ನು ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕೃಷಿ ತಾಪಣ್ಣಗೆ ಮತ್ತೆ ವೈಶಾಖಿಗೆ ಇರ್ತಕ್ಕಂಥ ವೈಮನಸ್ಯ ಏನು, ಯಾವ ವಿಚಾರಕ್ಕೆ ಜಗಳ ಆಗಿತ್ತು, ಅವರಿಬ್ರು ಗೆಳೆಯರಾಗಿದ್ರು. ಈಗ ಅವರು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ, ಕೃಷಿ ತಾಪಣ್ಣ ಮನೆಯಲ್ಲಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಯಾಕೆ ಹೋಗಿದ್ರು, ಸೊ ಇವ್ರಿಗೆ ಯಾವ ರೀತಿ ಆಕ್ಸೆಸ್ ಇತ್ತು, ಅಲ್ಲಿಂದನೇ ಫೋನ್ ಮಾಡಿರುವಂತದ್ದು, ಮತ್ತೆ ಪದೇ ಪದೇ ಅವ್ರ ಮನೆಗೂ ಕೂಡ ಹೋಗ್ತಾ ಇದ್ರು. ಈ ನಡುವೆ ಬೇರೆ ಏನೆಲ್ಲ ಸಮಸ್ಯೆಗಳಾಗಿತ್ತು, ಈ ಮನೆಗೆ ಬರಬಾರ್ದು ಅಂತ ಏನಾರು ಅವಾಯ್ಡ್ ಮಾಡಿದ್ರಾ, ಅಥವಾ ಈ ಸ್ನೇಹ ಕಟ್ ಮಾಡ್ಕೊಂಡಿದ್ರಾ, ಯಾವ ಕಾರಣಗಳಿಂದಾಗಿ ಇವ್ರ ನಡುವೆ ಮಾತುಕತೆಗಳು ನಡೀತಾ ಇತ್ತು, ಈ ಎಲ್ಲಾ ಡೀಟೇಲ್ಗಳನ್ನು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ತಿಳ್ಕೊಬೇಕಾಗಿದೆ. ಈ ಎಲ್ಲಾ ಅಂಶಗಳನ್ನು ಕೂಡ ಕೃಷಿ ತಾಪಂಡ ಹೇಳ್ಬೇಕಾಗಿದೆ. ಈಗ ಏನಾದ್ರು ರೆಕಾರ್ಡ್ ಮಾಡಿಟ್ಟಿದಾರಾ, ಡೆತ್ ನೋಟ್ ಏನಾರು ಬರ್ದಿದಾರ, ಆ ಎಲ್ಲಾ ಅಂಶಗಳನ್ನು ಕೂಡ ಈಗ ಸದ್ಯಕ್ಕೆ ತಿಳ್ಕೊಳ್ಳುವಂತದಕ್ಕೆ ಪ್ರಯತ್ನ ಮಾಡ್ತಿರುವಂತದ್ದು ಪೊಲೀಸರು. ಕೃಷಿ ತಾಪಂಡ ಈಗ ವೈಶಾಖ್ ಉಪಾಧ್ಯಾಯ ಮತ್ತೆ ಇವರಿಬ್ಬರ ನಡುವೆ ಇದ್ದಂತ ಸಂಬಂಧ ಆದ್ರೂ ಏನು, ಎಲ್ಲವೂ ಕೂಡ ವೈಮನಸ್ಸೆ ಏನಾಗಿತ್ತು, ಬೇಸರ ಏನಾಗಿತ್ತು, ಎಲ್ಲಾ ಅಂಶಗಳನ್ನು ಕೂಡ ಈಗ ಸದ್ಯಕ್ಕೆ ತಿಳ್ಕೊಳ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ನಾನು ನಿಮ್ಮ ಮನೇಲಿದ್ದೇನೆ, ಈ ಮನೇಲಿದ್ದೇನೆ, ನಾನು ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂಥದ್ದನ್ನ ಫೋನ್ ಮಾಡಿದ್ರು. ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಹೇಳಿಲ್ಲ. ಸದ್ಯಕ್ಕೆ ಸುಸೈಡ್ ಮಾಡ್ಕೊಳ್ತೀನಿ ಅಂತ ಇಟ್ಟಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಕೃಷಿ ತಾಪಣ್ಣ ಕೂಡ ಅಲರ್ಟ್ ಮಾಡಿದ್ದಾರೆ, ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಆದ್ರೆ ಅಷ್ಟೊತ್ತಿಗಾಗ್ಲೇನೆ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಕೂಡ ಗೊತ್ತಾಗಿದೆ. ಇದೆಲ್ಲವೂ ಕೂಡ ಈಗ ಪೊಲೀಸರಿಗೆ ಮಾಹಿತಿ ಕೂಡ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಸಾಕ್ಷ್ಯಗಳನ್ನು ಕೂಡ ಎಲ್ಲ ಸಂಗ್ರಹಿಸಿಕೊಂಡು ಮೃತದೇಹವನ್ನ ಶವ ಪರೀಕ್ಷೆಗೆ ವಿಕ್ಟೋರಿಯಾ ಕಳಿಸಿರುವಂತದ್ದು. ಸುಕನ್ಯಾ. ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಇತ್ತೀಚೆಗೆ ಅರವಿಂದ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಉದ್ಯಮಿ ಆಗಿರ್ತಾರೆ. ಅವ್ರೇನೋ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗ ಕೂಡ ಒಂದು ಇದರಲ್ಲಿ ಸಿಲುಕಿಕೊಳ್ತಾರೆ. ಕೃಷಿತಾ ಪಾಂಡ ಅವರು ವಿವಾದದಲ್ಲಿ ಸಿಲುಕಿಕೊಳ್ತಾರೆ. ತದನಂತರ ಅದಕ್ಕೆ ಕ್ಲಾರಿಟಿಯನ್ನ ಕೂಡ ಕೊಡ್ತಾರೆ. ಅದು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರುತ್ತೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ತನಿಖೆ ಆಗುತ್ತೆ. ಅದಾದ್ಮೇಲಿಂದ ಅವರೇ ರಿಸಾಲ್ವ್ ಮಾಡ್ಕೊಳ್ತಾರೆ ಅದನ್ನ. ಆದ್ರೆ ಇದೀಗ ಮತ್ತೊಂದು ವಿವಾದದಲ್ಲಿ ನಟಿ ಕೃಷಿತಾ ಪಾಂಡ ಅವರು ಸಿಲುಕಿಕೊಳ್ತಾ ಇರುವಂತದ್ದು. ಇದಕ್ಕೇನಾಗಿತ್ತು, ಯಾಕಂತ ಅಂದ್ರೆ ಆ ವಿಚಾರದಲ್ಲಿ ಯಾರಿಗೂ ಏನೂ ಆಗಿರ್ಲಿಲ್ಲ, ಹಾಗಾಗಿ ಕೇಸ್ ಬೇಗ ರಿಸಾಲ್ವ್ ಆಯ್ತು. ಆದ್ರೆ ಈ ವಿಚಾರದಲ್ಲಿ ಉದ್ಯಮಿ ವೈಶಾಖ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಬಿಫೋರ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೃಷಿತಾ ಅವ್ರಿಗೆ ಫೋನ್ ಅನ್ನ ಕೂಡ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಕೃಷಿತಾ ಪಾಂಡ ಗೆಳೆಯ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅನುಮಾನಾಸ್ಪದವಾಗಿ ನಟಿ ಬಾಯ್ ಫ್ರೆಂಡ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. RR ನಗರದ ನಟಿ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೂ ಮೊದಲೇ ನಟಿಗೆ ಕರೆ ಮಾಡಿದ್ದ ವೈಶಾಖ್ ಸೂಸೈಡ್ ಮಾಡಿಕೊಳ್ಳೋದಾಗಿ ಕೃಷಿತಾ ಪಾಂಡಗೆ ಫೋನ್ ಮಾಡಿ ಹೇಳಿದ್ರಂತೆ. ತಕ್ಷಣ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಕೃಷಿತಾ ಪಾಂಡ ಅವರು. ತಕ್ಷಣ ಮಾಹಿತಿಯನ್ನ ಹೇಳಿದ್ದಾರೆ. ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಾಗಿ ವೈಶಾಖ್ ಹೇಳ್ತಿದ್ದಾನೆ, ಏನದು ಗಮನಿಸಿ ಅಂತ ಅವರ ಕುಟುಂಬಸ್ಥವರಿಗೆ
ಈ ಸಂದರ್ಭದಲ್ಲಿ ಕೃಷಿತಾ ಅವರು ಹೇಳಿದ್ದಾರೆ, ಬೆಂಗಳೂರಿನ RR ನಗರದ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಉದ್ಯಮಿ ವೈಶಾಖ್ ನೇಣನ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಸ್ಥಳಕ್ಕೆ ಪೊಲೀಸರು ಕೂಡ ಹೋಗಿದ್ದಾರೆ. ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಈ ಹಿಂದೆ ಉದ್ಯಮಿ ಅರವಿಂದ್ ರೆಡ್ಡಿ ಅವರಿಗೆ ಜೀವ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ವೈಶಾಖ್ HAL ಪೊಲೀಸರಿಂದ ಬಂಧಿತನಾಗಿದ್ದ. ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಅವರಿಗೆ ಏನ್ ವಿವಾದ ಆಯಿತು ಕೃಷಿತಾ ಪಾಂಡ ಹಾಗೂ ಅರವಿಂದ್ ರೆಡ್ಡಿ ಅವರಿಗೆ, ಆ ಸಂದರ್ಭದಲ್ಲಿ ವೈಶಾಖ್ ಸಪೋರ್ಟ್ ಮಾಡಿದ್ರು ಕೃಷಿತಾ ಪಾಂಡ ಅವ್ರಿಗೆ. ಆ ಒಂದು ಲೀಗಲಿ ಇಶ್ಯೂಸ್ ಎಲ್ಲ ಏನೇನ್ ಆಗ್ತಾ ಇತ್ತು ಕೃಷಿತಾ ಪಾಂಡ ಅವ್ರಿಗೆ, ಅದೆಲ್ಲವುದನ್ನು ಕೂಡ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ವೈಶಾಖ್ ಅವರು ಸಪೋರ್ಟ್ ಅನ್ನ ಮಾಡಿದ್ರು. ಜೊತೆಯಲ್ಲಿ ಇವ್ರ ಪರವಾಗಿ ನಿಂತಿದ್ರು. ತದನಂತರ ಆ ವಿವಾದದಿಂದ ಹೊರಗಡೆ ಬಂದು ಇನ್ನು 3-4 ತಿಂಗಳು 5 ತಿಂಗಳು ಆಗಿಲ್ಲ ಅಷ್ಟೇ, ಅಷ್ಟರಲ್ಲಾಗಲೇ ಈ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು. ಅದು ಕೂಡ ನಟಿ ಕೃಷಿತಾ ಪಾಂಡ ಅವರ ಮನೆಯಲ್ಲೇ ನಡೆದಿದೆ. ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಾಗಿ ಮಾಡ್ಕೊಂಡ್ರು, ಏನಾಗಿತ್ತು, ಇವರಿಬ್ರು ಮಧ್ಯದಲ್ಲಿ ಗಲಾಟೆ ಆಗಿತ್ತ? ಈಗ ವೈಶಾಖ್ ಅವರು ಕೃಷಿತಾ ಪಾಂಡ ಅವರ ಬಾಯ್ ಫ್ರೆಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಬಾಯ್ ಫ್ರೆಂಡ್ ಆಗಿದ್ರು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಇವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೃಷಿತಾ ಪಾಂಡ ಅವ್ರಿಗೆ ಫೋನ್ ಅನ್ನ ಮಾಡಿದ್ದಾರೆ. ಫೋನ್ ಮಾಡಿ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ದೀನಿ ಅಂತ ಕೂಡ ಹೇಳಿದ್ದಾರಂತೆ. ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಿದ್ದಂಗೆ ಕೃಷಿತಾ ಪಾಂಡ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಅವರ ಕುಟುಂಬಸ್ಥರಿಗೆ ಈ ರೀತಿಯಾಗಿ ಹೇಳ್ತಿದ್ದಾನೆ ವೈಶಾಖ್, ನೋಡಿ ಏನಾಯ್ತು ನೋಡಿ, ಅಲ್ಲಿ ಸ್ವಲ್ಪ ಹೋಗಿ ನೋಡಿ ಅಂತ ಅವರ ಕುಟುಂಬಸ್ಥರಿಗೂ ಕೂಡ ಹೇಳಿದ್ದಾರೆ. ಹೇಳೋಷ್ಟರಲ್ಲಿ ವೈಶಾಖ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು, ನೇಣಿಗೆ ಶರಣಾಗಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಪೊಲೀಸರು. ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಾಗಿ ವೈಶಾಖ್ ಹೇಳಿದ ನಂತರ ಫೋನ್ ಮಾಡಿ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಕೃಷಿತಾ ಪಾಂಡ ಅವರು ಇಲ್ಲ ಮನೆಯಲ್ಲಿ, ಹೊರಗಡೆ ಹೋಗಿದ್ರು. ಫ್ಯಾಮಿಲಿ ಅವರು ಇಲ್ಲ, ಮನೆಯಲ್ಲಿ ಯಾರೂ ಇರಲಿಲ್ಲ. ಆ ಸಮಯವನ್ನ ನೋಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಆದ್ರೆ ಕೃಷಿತಾ ಪಾಂಡ ಅವರ ಮನೆಯಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ನಿಖರವಾದಂತಹ ಕಾರಣ ಏನಿತ್ತು? ಯಾಕಾಗ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅವ್ರ ಮನೆಯಲ್ಲಿ ಮಾಡ್ಕೊಳ್ಬೇಕಿತ್ತು. ಆದ್ರೆ ಕೃಷಿತಾ ಪಾಂಡ ಅವರ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಇವರಿಬ್ಬರ ಮಧ್ಯದಲ್ಲಿ ಏನಾದ್ರೂ ಜಗಳ ಆಗಿತ್ತಾ? ಜಗಳ ವಿಕೋಪಕ್ಕೆ ಹೋಗಿ ಆ ಬೇಸರದಿಂದ ಕೃಷಿತಾ ಪಾಂಡ ಅವರ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಂಥದ್ದ? ತದನಂತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಕೃಷಿತಾ ಪಾಂಡ ಅವರೇ ನೇರವಾಗಿ ಹೊಣೆಗಾರರಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಇದೀಗ ಕಾಣ್ತಾ ಇರುವಂಥದ್ದು. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು ನಟಿಯ ಬಾಯ್ ಫ್ರೆಂಡ್ RR ನಗರ ನಟಿ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೂ ಮೊದಲು ನಟಿಗೆ ಕರೆ ಮಾಡಿ ನಾನು ಸೂಸೈಡ್ ಮಾಡ್ಕೊಳ್ತಿದ್ದೀನಿ ಅಂತ ಕೂಡ ಹೇಳಿ ತದನಂತರ ಸೂಸೈಡ್ ಅನ್ನ ಮಾಡ್ಕೊಂಡಿರುವಂಥದ್ದು. ತಕ್ಷಣ ಅಲರ್ಟ್ ಆಗಿದ್ದಾರೆ ಕೃಷಿತಾ ಪಾಂಡ ಅವರು. ಏನೋ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಫ್ಯಾಮಿಲಿ ಕೂಡ ಹೇಳಿದ್ರು, ಆದ್ರೂ ಕೂಡ ವಿಧಿಯಾಟ. ಅಷ್ಟರಲ್ಲಿ ಆಲ್ರೆಡಿ ನೇಣಿಗೆ ಶರಣಾಗಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಧನು ಯಲಗಚ್ ಸಂಪರ್ಕದಲ್ಲಿದ್ದಾರೆ. ಧನು, ಈಗ ಆಲ್ರೆಡಿ ಅರವಿಂದ್ ರೆಡ್ಡಿ ಅವರ ವಿಚಾರದಲ್ಲಿ ವಿವಾದಕ್ಕೆ ಒಂದ್ ರೀತಿನಲ್ಲಿ ಇವರು ತಗ್ಲಾಕೊಂಡಿದ್ರು ನಟಿ ಕೃಷಿತಾ ಪಾಂಡ ಅವರು. ತದನಂತರ ಆ ಒಂದು ವಿವಾದದಲ್ಲಿ ವೈಶಾಖ್ ಅವರು ಸಪೋರ್ಟ್ ಮಾಡಿದ್ರಂತೆ ನಟಿ ಕೃಷಿತಾ ಅವ್ರಿಗೆ. ಇದೀಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಏನಾಗಿತ್ತು ನಿಜಕ್ಕೂ ಕೂಡ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ವೆಂಕಟೇಶ್ ರೆಡ್ಡಿ ಮತ್ತು ವೈಶಾಖ್ ನಡುವೆ ಮೈಮನಸ್ಸು ಇದಾಗಿತ್ತು. ಯಾಕಂದ್ರೆ ಆ ವಿಚಾರಕ್ಕೆ ಮೂಲ ಕಾರಣ ಏನಂದ್ರೆ ಕೃಷಿತಾ ಪಾಂಡ ಅವರು ಏನು ಅರವಿಂದ್ ರೆಡ್ಡಿ ಅವರಿಗೆ ಒಂದಿಷ್ಟು ಹಣವನ್ನ ಕೊಟ್ಟು ಅವ್ರನ್ನ ಬೇರೆ ಬೇರೆ ದೇಶಕ್ಕೆಲ್ಲ ಕಳಿಸಿದ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ಸೃಷ್ಟಿಯಾಗಿತ್ತು. ಆ ವಿವಾದದಲ್ಲೂ ಕೂಡ ವೈಶಾಖ್ ಅವರು ಕೃಷಿತಾ ಪಾಂಡ ಅವರ ಜೊತೆಗೆ ನಿಂತಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರಿಬ್ಬರು ಕೂಡ ಒಂದಿಷ್ಟು ಕಿತ್ತಾಡ್ಕೊಂಡಿದ್ರು. ಸೊ ವೈಶಾಖ್ ಅವ್ರು ಏನಂದ್ರೆ ದೂರನ್ನ ನೀಡಿದಂತ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಅವ್ರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಅವತ್ತು ಅರೆಸ್ಟ್ ಕೂಡ ಆಗಿದ್ರು. ಸೊ ಈ ಒಂದು ವಿಚಾರದಲ್ಲಿ ಈಗ ವೈಶಾಖ್ ಅವರು ಕೃಷಿತಾ ಪಾಂಡ ಮತ್ತೆ ಅರವಿಂದ್ ರೆಡ್ಡಿ ಅವರ ಮಧ್ಯದಲ್ಲಿ ಬಂದಿದ್ರು. ಸೊ ಈಗ ಏಕಾಏಕಿ ದಿಢೀರನ್ನೇ ಈಗ ವೈಶಾಖ್ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು, ಅದು ಕೂಡ ಕೃಷಿತಾ ಪಾಂಡ ಅವರ ಮನೆಯಲ್ಲಿ ಅವರು ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಹಲವಾರು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ರಾತ್ರಿಯೇ ಅವರು ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಯಾವ ಕಾರಣಕ್ಕೆ ಏನು ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಕೆಲವು ದಿನಗಳ ಹಿಂದೆ ಅವರು ಫೋನ್ ಅಲ್ಲಿ ಮಾತನಾಡ್ಕೊಂಡು ಮತ್ತೆ ಅವರು ಈ ಒಂದು ಮದುವೆ ವಿಚಾರಕ್ಕೂ ಯಾವ್ದೋ ಒಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಅವರು ಮಾತನಾಡ್ಕೊಂಡಿದ್ರು, ಜಗಳ ಆಡಿದ್ರು, ಕಿತ್ತಾಡ್ಕೊಂಡಿದ್ರು ಒಂದಿಷ್ಟು ಮಾಹಿತಿಗಳು ಈಗ ಹೊರಬೀಳ್ತಾ ಇರ್ತಕ್ಕಂಥದ್ದು. ಇನ್ನೇನು ಹೆಚ್ಚಿನ ಮಾಹಿತಿ ಈಗ ಪೊಲೀಸರು ತನಿಖೆಯಿಂದ ಹೊರಬರ್ಬೇಕಾಗಿದೆ. ಈಗ
ಅವರು ನೇಣಿಗೆ ಶರಣಾಗಿರ್ತಕ್ಕಂಥದ್ದು ಸಾಕಷ್ಟು ರೀತಿಯಾದಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ತನಿಖೆಯಿಂದ ಈ ಒಂದು ಸಾವಿಗೆ ಏನು ಕಾರಣ, ನಿಖರ ಕಾರಣ ಏನು ಅನ್ನೋದು ಕೂಡ ತಿಳಿದು ಬರಲಿದೆ ಸುಕನ್ಯಾ. ಎಸ್ ಧನು, ಮತ್ತೊಂದ್ ಕಡೆನಲ್ಲಿ ಯಾಕೋ ಇತ್ತೀಚೆಗೆ ನಟಿ ಕೃಷಿತಾ ಪಾಂಡ ಅವರು ಈ ರೀತಿಯಾದಂತಹ ವಿವಾದದಲ್ಲಿ ತಗ್ಲಾಕೊಳ್ತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ. ಇಂಡಸ್ಟ್ರಿನಲ್ಲಿ ಬೇರೆ ಯಾರಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ? ಯಾಕಂತಂದ್ರೆ ಅನುಪಮಾ ಅವರು ಕೂಡ ಕೃಷಿತಾ ಪಾಂಡ ಅವ್ರ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ, ಒಳ್ಳೆ ಫ್ರೆಂಡ್ ಕೂಡ ಅವ್ರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರೇನಾದ್ರೂ ಮಾತನಾಡಿದ್ದಾರಾ ಅಂತ? ಇದೀಗ ತಾನೇ ಈಗಂದ್ರೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು, ನಿನ್ನೆ ಆದಂತಹ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಈಗ ತಿಳಿದು ಬರ್ಲಿದೆ. ಕೃಷಿತಾ ಪಾಂಡ ಅವರು ಕೂಡ ಈಗ ಬಿಗ್ ಬಾಸ್ ನಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸ್ನೇಹಿತರಿದ್ದಾರೆ. ಜೊತೆಗೆ ಸಿನಿಮಾ ಮಾಡಿದ್ದಾರೆ, ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಅಕೀರಾ ಮತ್ತೆ ಗಣ, ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಮತ್ತೆ ಬಿಗ್ ಬಾಸ್ ಅಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 5 ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಸೊ ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ಏನಾದ್ರೆ ಅದಕ್ಕೆ ನಿಖರವಾದ ಕಾರಣಗಳು ತಿಳಿದು ಬರಲಿದೆ ಈಗ ಸುಕನ್ಯಾ. ಮುಂದೆ ಧನ್ಯವಾದಗಳು. ನಟಿ ಕೃಷಿತಾ ಪಾಂಡ ಜೊತೆ ಗೆಳತನ, ಅರೆಸ್ಟ್ ಆಗಿದ್ದಂತಹ ವೈಶಾಖ್, ಬೆದರಿಕೆ ಪ್ರಕರಣದಲ್ಲಿ ಹಿಂದೆ ಅರೆಸ್ಟ್ ಆಗಿದ್ರು ವೈಶಾಖ್ ಅವರು. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ದ ಕೇಸ್ನಲ್ಲಿ ವೈಶಾಖ್ ಬಂಧನ ಕೂಡ ಆಗಿತ್ತು. ಕೃಷಿತಾ ಪಾಂಡಗೆ 7 ಕೋಟಿ ನೀಡುವಂತೆ ಬೆದರಿಕೆ ಆರೋಪ ಕೂಡ ಕೇಳಿಬಂದಿತ್ತು. ಬೆದರಿಕೆ ಕೇಸ್ನಲ್ಲಿ ನಟಿ ಬಾಯ್ ಫ್ರೆಂಡ್ ವೈಶಾಖ್ ಅರೆಸ್ಟ್ ಕೂಡ ಆಗಿದ್ರು, ಬಂಧನಕ್ಕೊಳಗಾಗಿದ್ರು. ವಿವಾದದ ಬಳಿಕ ನಟಿ ಕೃಷಿ ಜೊತೆಗೆ ವೈಶಾಖ್ ಇದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. 7 ಕೋಟಿ ನೀಡುವಂತೆ ಬೆದರಿಕೆಯನ್ನ ಹಾಕ್ಲಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರದಲ್ಲಿ ವೈಶಾಖ್ ಅವರು ಕೃಷಿತಾ ಪಾಂಡಾಗ್ ಸಪೋರ್ಟ್ ಮಾಡಿದ್ರಿಂದ ಅರವಿಂದ್ ರೆಡ್ಡಿ ಕೇಸ್ ಏನಾಗಿತ್ತು ಆ ಒಂದು ಕೇಸ್ನಲ್ಲಿ ಸಪೋರ್ಟ್ ಮಾಡಿದ್ರು ಕೃಷಿತಾ ಅವ್ರಿಗೆ, ಹಾಗಾಗಿ ಬಂಧನ ಕೂಡ ಆಗಿದ್ರು. ಇದೀಗ ಅದೆಲ್ಲವೂ ಸೇರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರೆ ಏನಾಗಿತ್ತು ಅನ್ನೋದು ಪೊಲೀಸರ ತನಿಖೆ ನಂತರ ತಿಳಿದು ಬರಬೇಕಾಗಿರುವಂತಹ ವಿಚಾರ.